ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವತ್ತೊಂದು ಒಂದು ಒಳ್ಳೊಳ್ಳೆ ಸುದ್ದಿ ತೊಗೊಂಡ್ಬಂದಿದ್ದೀನಿ. 2 ಸುದ್ದಿ ಇದ್ದಾವೆ. ಒಂದು ಮಹತ್ವದ ಸುದ್ದಿ ಏನಂದರೆ, ಗಾಂಧಿ ಜಯಂತಿ, ಭಾರತದಾದ್ಯಂತ ರಾಷ್ಟ್ರಪಿತ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಜಯಂತಿಯಂದೇ ಹುಟ್ಟಿದ ಒಬ್ಬ ಗೋಕಾಕ ತಾಲೂಕಿನ ಬಡಿಗ್ವಾಡ ಗ್ರಾಮದ ಏಸು ರಾಣಪ್ಪಗೌಡ ಯಾವ ರೀತಿ ತನ್ನ ಹುಟ್ಟಬ್ಬನ ಆಚರಣೆ ಮಾಡಿಕೊಂಡಿದ್ದಾನೆ, ತನ್ನ ಸಂಗಡಿಗರೊಂದಿಗೆ ವಿಜೃಂಭಣೆಯಿಂದ ಸಿಹಿ ಹಂಚಿ ಎಲ್ಲರಿಗೂ ಒಂದು ಭಾವೈಕ್ಯತೆ ಸಂಕೇತ ಸಾರುವಂಥ ಒಂದು ವಿಡಿಯೋನ ಮಾಡಿಕೊಂಡು ಇವತ್ತು ಆ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಅವನಿಗೆ ಈ ಗಾಂಧಿ ಜಯಂತಿಯ ಪ್ರೇರಣೆ ಆಗಲಿ, ಗಾಂಧಿ ಜಯಂತಿಯ ಶಕ್ತಿ ತುಂಬಲಿ, ಗಾಂಧಿ ಜಯಂತಿಯ ಆದರ್ಶಗಳನ್ನು ಯುವಕರಲ್ಲಿ ಮೂಡಿ ಬರಲಿ. ಇವತ್ತು ಅತಿ ಅವಶ್ಯ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರನ್ನು ಗೌರವಿಸೋದು, ಅವರ ತತ್ವ ಸಿದ್ಧಾಂತಗಳನ್ನು ನಾವು ಇವತ್ತು ಅದರ ಜೊತೆ ಹೋಗ್ಬೇಕನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ಎಲ್ಲ ಯುವಕರು ಈ ವಿಡಿಯೋ ನೋಡಿ ಆ ಪ್ರೇರಣೆಯನ್ನು ಮಾಡ್ಕೋಬೇಕಾಗತ್ತೆ. ವೀಕ್ಷಕರೇ, ಇದೊಂದು ಮಹತ್ವದ ಸುದ್ದಿ. ಇನ್ನು ಆ ದೃಶ್ಯವನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹುಟ್ಟಬ್ಬ ಆಚರಣೆ. ಅದೇ ರೀತಿ 2ನೇ ಸುದ್ದಿ, ಎಂಥ ಕರಾಳ ಕಾನೂನು ಕರ್ನಾಟಕ ರಾಜ್ಯದಲ್ಲಿ ತೆಗೆದಿದ್ದಾರೆ. ಎಷ್ಟೊಂದು ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ. ಈ ಮಾಸ್ಕ್ ಹಾಕಲಿಲ್ಲ ಅಂದರೆ 500 ಗ್ರಾಮೀಣ, 1,000 ನಗರ ಪ್ರದೇಶದಲ್ಲಿ ದಂಡ ಅಂತೆ. ಯಾವ ಕ್ರೂರ ಕಾನೂನಪ್ಪ ಇದು! ಯಾವ ಕ್ರೂರ ಕಾನೂನಿನ ಪ್ರಕಾರ ಇಂಥ ಒಂದು ಕಠಿಣ ಕಾನೂನು ಒಂದು ಬಡ ಸಾಮಾನ್ಯನ ಮೇಲೆ ತೆಗೆದರೆ ಯಾವ ರೀತಿ ಅವನು ತನ್ನ ಪರಿಸ್ಥಿತಿ ನಿರ್ಮಾಣ ಮಾಡ್ಕೋಬೇಕಾಗತ್ತೆ. ಮೊದಲೇ ಕೂಲಿ ಕೆಲಸ ಇಲ್ಲ, ಮೊದಲೇ ತಮ್ಮ ಹೊಟ್ಟೆಪಾಡಿಗಾಗಿ ಜೀವನೋಪಾಯ ಇಲ್ಲ. 500,000 ದಂಡ ಅಂದರೆ ಯಾವ ದೊಣ್ಣೆ ನಾಯಕನ ಅಪ್ಪನೇ ಸಾರ್ ಇದು? ಇದು ಮಹಾ ತಪ್ಪು. ಆ ಪೊಲೀಸರಿಗೆ, ಸಂಬಂಧಪಟ್ಟ ಪೊಲೀಸರ ಹತ್ರ ಎಲ್ಲರಿಗೂ ಒಂದು ಕೊಡಿ, ಮಾಸ್ ಚೀಲ ಕೊಡಿ. ಅವ್ರ ಹತ್ರ 100-200 ಮಾಸ್ಗಳನ್ನ ಕೊಡಿ ಪ್ರತಿ ಪೊಲೀಸರ ಕೈಯಲ್ಲಿ. ಎಲ್ಲೋ ಒಬ್ಬ ಮಾಸ್ ಇಲ್ದವನ್ ಬಂದ್ರೆ ಅವನನ್ನು ಕರೆದು 20 ರೂಪಾಯಿ ಕೊಡಪ್ಪ, ಈ ಮಾಸನ್ನು ಹಾಕೊಳ್ಳುವಂತ ಒಂದು ಅಭಿಯಾನ ಪ್ರಾರಂಭ ಮಾಡಿ. ಅದಕ್ಕೆ ಉಪಯೋಗ ಆಗತ್ತೆ. ಇಲ್ದಿದ್ರೆ ಪರಿಸ್ಥಿತಿ ಏನಾಗತ್ತೆ ಹೇಳಿ? ಬಡ ಸಾಮಾನ್ಯ ಯಾವುದೇ ಒಂದು ತರಾತುರಿಯಲ್ಲಿ, ಯಾವುದೇ ಒಂದು ಗಡಿಬಿಡಿಯಲ್ಲಿ ತನ್ನ ಆರೋಗ್ಯ ಸಂರಕ್ಷಣೆ ತಾನು ಮಾಡ್ಕೋಬೇಕಾಗತ್ತೆ. ಆದರೂ ಸಹಿತ ಅವನು ಮಾಸ್ಕ್ ಹಾಕಲಿಲ್ಲ ಅಂದರೆ, ಮರೆತು ಹೋದ್ನಂದ್ರೆ ಅವನಿಗೆ 500,000 ರೂಪಾಯಿ ದಂಡ ವಸೂಲಿ ಮಾಡುತ್ತಿರುವ ಪ್ರಕ್ರಿಯೆಗಳು ಎಷ್ಟೊಂದು ಕಾತರಾಗ್ತಾ ಇದ್ದಾವೆ. ಈಗ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾವುದೇ ಕಾಗದ ಪತ್ರಗಳನ್ನ ನೋಡ್ತಾ ಇಲ್ಲ. ಈಗ ಕೇವಲ ಮಾಸ್ಕ್ ಮೇಲೆ ಕಣ್ಣು ಬಿದ್ದಿದೆ. ಮಾಸ್ ಮೇಲೆ ಕಣ್ ಬೀಳಿದ ತಕ್ಷಣ 500,000 ದಂಡ ಹಾಕೋದು. ದಂಡ ಹಾಕದೆ ಹೋದ ಪಕ್ಷದಲ್ಲಿ ಅವನನ್ನ ಯಾವ ರೀತಿ ಒಂದು ಕಠಿಣ ಕಾನೂನಿನ ಕರಾಳ ಛಾಯೆ ಆ ಬಡ ಸಾಮಾನ್ಯನ ಮೇಲೆ ಆಗ್ತಾ ಇದ್ದಾರೆ. ಏನೋ ಒಂದು ತರಾತುರಿಯಿಂದ ಹೋಗಿರ್ಬೋದು. ಅದನ್ನ ಏನ್ ಮಾಡಿ ಅದಕ್ಕೆ ಪೊಲೀಸ್ ಇಲಾಖೆ, ಕರ್ನಾಟಕ ರಾಜ್ಯದ ಸರ್ಕಾರ, IGP, DGP, SP ಇವರು ಎಲ್ಲರೂ ಒಂದು ಸಮನ್ವಯ ಸಮಿತಿ ನೆರವೇರಿಸಿಕೊಂಡು ಒಂದು ವಿಚಾರ ಚಿಂತನ ಮಂಥನ ಮಾಡಿಕೊಂಡು ಮಾಸ್ ಅಭಿಯಾನ ಪ್ರಾರಂಭ ಮಾಡಿ, ಪ್ರತಿಯೊಬ್ಬರಿಗೆ ಯಾರೋ ಮಾಸ್ ಹಾಕ್ಲಿಲ್ಲ ಅವನನ್ನು ಕರೆದು 20 ರೂಪಾಯಿ ಅವನ ಹತ್ರ ತೆಗೆದುಕೊಂಡು ಒಂದು ಮಾಸ್ ಕೊಡಿ, ಆ ಮಾಸ್ ಅಭಿಯಾನ ಪ್ರಾರಂಭ ಆಗಲಿ. 1 ತಿಂಗಳು 2 ತಿಂಗಳು ಎಚ್ಚರಿಕೆ ಕೊಡಿ. ಇನ್ನು ಮುಂದೆ ನಾವು ನಿಮಗೆ ಮಾಸ್ ಕೊಡಲ್ಲ, ಇನ್ನು ಮುಂದೆ ನಾವು ದಂಡ ಹಾಕ್ತೀವಿ ಅಂತ ಒಂದು ಗಂಭೀರ ಎಚ್ಚರಿಕೆ ಕೊಡಿ. ಆವಾಗ ಜನ ಎಚ್ಚೆತ್ಕೊಳ್ತಾರೆ. ವೀಕ್ಷಕರೇ, ಯಾವುದೋ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ, ಯಾವುದೋ ಒಂದು ಅರ್ಜೆಂಟ್ ಆಗಿ ಏನೋ ಒಂದು ತುರ್ತಾಗಿ ಎಲ್ಲೋ ಹೋಗ್ಬೇಕಾಗತ್ತೆ. ಮಾಸ್ ಇಲ್ಲದೆ ಹೋದಲ್ಲಿ ಇಂಥ ಒಂದು ಕರಾಳ ದಂಡದಿಂದ ಅವರ ಜೀವನ ಅಸ್ತವ್ಯಸ್ತ ಆಗುತ್ತೆ. ಇದು ಒಂದು ಇವತ್ತಿನ ಮಹತ್ವದ ಸುದ್ದಿ. ಸರ್ಕಾರ ಜನಸಾಮಾನ್ಯನ ಮೇಲೆ ಹೊರೆ ಆಗ್ತಾ ಇರುವುದು. ಮೊದಲೇ ಕರೋನಾದಿಂದ ಹಾಳಾಗಿದ್ದು, ಕರೋನಾದಿಂದ ಕೆಲಸವಿಲ್ಲದೆ ಅಲ್ದಾಡಿದ್ದು, ಯಾವುದೇ ಒಂದು ನಗರ ಪ್ರದೇಶಕ್ಕೆ ಹೋದಾಗ ಇಂಥ ಒಂದು ಪೊಲೀಸರ ಕ್ರಮದಿಂದ ಎಷ್ಟು ತೊಂದರೆಗೊಳಗಾಗ್ತಾ ಇದ್ದಾರೆ ಜನ. ಎಷ್ಟೊಂದು ಮಾತುಕತೆ ಚಕಮಕಿ ನಡೀತಾ ಇದೆ, ತಂಟೆ ತಕರಾರು ನಡೀತಾ ಇದೆ, ಇನ್ಫ್ಲೂಯೆನ್ಸ್ ಪ್ರೆಷರ್ಗಳು ನಡೀತಾ ಇದೆ. ಪೊಲೀಸರು ಸರ್ಕಾರದ ಆದೇಶನ ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಆ ಸರ್ಕಾರದ ಆದೇಶ ಜನಸಾಮಾನ್ಯನ ಮೇಲೆ ಬಲ ಪ್ರಯೋಗ ಮಾಡಲಿಕ್ಕೆ ಪೊಲೀಸರು ಕಾರಣೀಭೂತ ಆಗ್ತಾರೆ. ಆ ಪೊಲೀಸರ ಕ್ರಮದಿಂದ ಜನ ಸಾಮಾನ್ಯನಿಗೆ ತೊಂದರೆ ಆಗ್ತಾ ಇದೆ. ಈ 20 ರೂಪಾಯಿ ಮಾಸ್ ಅಭಿಯಾನ ಪ್ರಾರಂಭ ಮಾಡಿ 10 ರೂಪಾಯಿದಲ್ಲಿ ಒಂದು ಮಾಸ್ ಸಿಗುತ್ತೆ. 10 ರೂಪಾಯಿ ಸರ್ಕಾರಕ್ಕೆ ಜಮಾ ಆಗಲಿ. ಇದರಿಂದ ಸರ್ಕಾರಕ್ಕೆ ಆದಾಯನೂ ಬರುತ್ತೆ, ಅವನಿಗೆ ಒಂದು ಮಾಸು ಸಿಗುತ್ತೆ. ಈ ಪರಿಸ್ಥಿತಿ ವಿಷಮ ಆಗುವುದಕ್ಕಿಂತ ಒಂದು ಸುಧಾರಣೆಯತ್ತ ದಾರಿ ಆಗುತ್ತೆ. ಇದೇ ಇವತ್ತಿನ ನಂಬರ್ 1 ಚಾನಲ್ ವೀಕ್ಷಕರೇ, ಇದೊಂದು ನಂಬರ್ 1 ಚಾನಲ್. ಬಹಳ ಮಹತ್ವದ ಸುದ್ದಿ. ಇವತ್ತು 2 ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಇನ್ನು ಲೈವ್ ಮುಖಾಂತರ ಮತ್ತೆ ಒಂದು ಮಹತ್ವದ ದೊಡ್ಡ ಸುದ್ದಿಯೊಂದಿಗೆ ಬರ್ತೇವೆ. ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ. ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ. ನಮಸ್ಕಾರ.